ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 4ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ದೇವರ ಪ್ರಕೃತಿಯೇ ಅಂದರೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಈ ಪಂಚೇಂದ್ರಿಯಗಳ ಜೊತೆಗೆ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಈ ನನ್ನ ಪ್ರಕೃತಿ 8 ವಿಧವಾಗಿ ಭಿನ್ನವಾಗಿದೆ ಎಂದು ಶ್ರೀಕೃಷ್ಣ ಪರಮಾತ್ಮ ನಮಗೆಲ್ರಿಗೂ ಅರ್ಜುನನ ಮೂಲಕ ತಿಳಿಸ್ತಾ ಇದ್ದಾನೆ. ಅಂದರೆ ದೇವರ ಪ್ರಕೃತಿಯೇ ಈ ಸೃಷ್ಟಿಗೆ ಇರುವಂತಹ ಮೂಲ ಕಚ್ಚಾ ಸಾಮಾನು. ಅದರಿಂದ ಈ ಪ್ರಪಂಚದಲ್ಲಿ ನಾವು ಏನು ನೋಡುತ್ತಿರುತ್ತೇವೋ ಅಂತಹ ಸ್ಥೂಲವಾಗಿರುವಂಥ ಮತ್ತು ಸೂಕ್ಷ್ಮವಾಗಿರುವಂಥ ಎಲ್ಲ ವಸ್ತುಗಳು ಕೂಡ ಆಗಿವೆ. ಇಲ್ಲಿ ಪಂಚಭೂತಗಳು ಸ್ಥೂಲವಾಗಿರುತ್ತದೆ. ಇವುಗಳಿಂದಲೇ ಎಲ್ಲ ಆಕಾರಗಳು ಕೂಡ ಆಗಿದ್ದಾವೆ. ಹೇಗೆ ಜೇಡಿ ಮಣ್ಣಿನಿಂದ ಕುಂಬಾರ ಆಗಿರುವಂಥವನು ಹಲವು ಮಡಿಕೆ ಕುಡಿಕೆಗಳನ್ನು ಮಾಡುತ್ತಾನೆಯೋ ಹಾಗೆ ಈ ಸ್ಥೂಲದ ಹಿಂದೆ ಇರುವಂಥದ್ದು ಒಂದು ಸೂಕ್ಷ್ಮವಾದ ವ್ಯಕ್ತಿತ್ವ. ಇದೂ ಕೂಡ ಪ್ರಕೃತಿಗೆ ಸಂಬಂಧಪಟ್ಟಿದ್ದಾಗಿರುವಂಥದ್ದಾಗಿದೆ. ಆದರೆ ಬಹು ಸೂಕ್ಷ್ಮ. ಇದೇ ಮನಸ್ಸು. ಇದು ಹೊರಗಿನ ವಸ್ತುವಿನ ವೇದನೆಯನ್ನು ಅರಿಯುತ್ತದೆ. ಇದು ಮನುಷ್ಯ, ಇದು ಮರ, ಇದು ಬೆಕ್ಕು ಅಥವಾ ಬೆಟ್ಟ, ನದಿ ಅಂತೆಲ್ಲ ಹೇಳುವಂಥದ್ದು ಇವುಗಳ ಸಹಾಯದಿಂದಲೇ. ಬುದ್ಧಿ ಎನ್ನುವಂಥದ್ದು ಬಹಳ ಸೂಕ್ಷ್ಮವಾದ ನಿರ್ಣಯಕ್ಕೆ ಬರುವಂತಹ ಒಂದು ಶಕ್ತಿಯನ್ನು ಹೊಂದಿದೆ. ಹಲವು ಘಟನೆಗಳನ್ನು ತೆಗೆದುಕೊಂಡು ಅದರ ಅಂತರಾಳದಲ್ಲಿರುವಂತಹ ನಿಯಮವನ್ನು ಕಂಡುಹಿಡಿಯಬಹುದು. ಅದಕ್ಕೆ ಸಿಕ್ಕುವುದು ಅಂಥದ್ದು ಒಂದು ಚೂರು. ಅದರಿಂದ ಅದು ಒಟ್ಟು ಹೇಗಿದೆ ಅಂತ ಹೇಳಿ ನಿರ್ಧರಿಸುತ್ತೆ. ಅದಕ್ಕೆ ಸಿಕ್ಕಿದ ಚೂರು ಅನುಭವದಿಂದ ಯಾವುದೋ ಕಾಲದಲ್ಲಿ ಯಾವುದೋ ದೇಶದಲ್ಲಿ ಆದ ಘಟನೆಗಳನ್ನು ಅದು ನಿರ್ಧರಿಸಬಲ್ಲದು. ತಿಳಿದುದರ ಸಹಾಯದಿಂದ ತಿಳಿಯದ ಕಡೆ ಹಾರುವಂಥದ್ದೇ ಬುದ್ಧಿ. ಸೃಷ್ಟಿ ರಾಶಿಯಲ್ಲಿ ಮನುಷ್ಯನಲ್ಲಿ ಬುದ್ಧಿಶಕ್ತಿ ಎನ್ನುವಂಥದ್ದು ಪರಾಕಾಷ್ಠೆಯನ್ನೇ ಮುಟ್ಟಿದೆ. ಸೂರ್ಯನ ಸುತ್ತಲೂ ಸುತ್ತುತ್ತಿರುವಂಥ ಈ ಕ್ಷುದ್ರ ಗ್ರಹದಲ್ಲಿ 50-60 ವರುಷ ಬಾಳಿ ನಾಶವಾಗುವಂಥ ಮನುಷ್ಯನಲ್ಲಿ ಅದು ಎಂತಹ ಅದ್ಭುತವಾದಂತಹ ಬುದ್ಧಿಶಕ್ತಿ ಹುದುಗಿದೆ ಗೊತ್ತಾ? ಇಲ್ಲಿಂದ ಅವನ ಬುದ್ಧಿ ಕೋಟ್ಯಾಂತರ ಮೈಲಿಗಳ ದೂರದಲ್ಲಿ ಏನಿದೆ ಎಂಬುದನ್ನು ಕಂಡುಹಿಡಿಯಬಹುದು. ಲಕ್ಷಾಂತರ ವರುಷಗಳ ಆದ ಮೇಲೂ ಕೂಡ ಈ ಒಂದು ಸೃಷ್ಟಿ ಹೇಗಿರಬಲ್ಲದು ಎಂದು ಕಲ್ಪಿಸಿಕೊಳ್ಳಬಹುದು. ಭೂಗರ್ಭ ಅಂದರೆ ಭೂಮಿಯ ಒಳಗಡೆ ತಳಭಾಗದಲ್ಲಿ ಸಾವಿರಾರು ಕಿಲೋಮೀಟರ್ಗಳ ಕೆಳಗೆ ಏನಿದೆ, ಆಕಾಶದ ಮೇಲೆ ಏನಿದೆ, ಇವುಗಳನ್ನೆಲ್ಲ ಹುಡುಕಿ ತರಬಲ್ಲಂಥದ್ದು ಈ ಮನುಷ್ಯನ ಬುದ್ಧಿ. ಅನಂತರವೇ ಇದನ್ನು ಉಪಯೋಗಿಸುವಂತಹ ಅಹಂಕಾರ ಇರುವಂಥದ್ದು. ನಾನು ಇಂತಹ ವ್ಯಕ್ತಿ, ನಾನು ಇಂತಹ ಜ್ಞಾನವನ್ನು ಪಡೆದಿದ್ದೇನೆ, ನಾನು ಇಂತಹ ಐಶ್ವರ್ಯವಂತ, ನಾನು ಇಂತಹ ಮಹಿಮಾವಂತ ಎಂದು ಅಜ್ಞಾನದಿಂದ ಹೆಮ್ಮೆ ಪಟ್ಟು ಕೊಚ್ಚಿಕೊಳ್ಳುವಂಥದ್ದು. ಇವುಗಳೆಲ್ಲವೂ ಕೂಡ
ಒಬ್ಬ ಮನುಷ್ಯನಲ್ಲಿ ಭಿನ್ನ ಭಿನ್ನವಾಗಿದೆ. ಒಂದರಿಂದ ಮತ್ತೊಂದನ್ನು ಬೇರ್ಪಡಿಸಬಹುದು. ಆದರೆ ಹೇಗೆ? ಆತ್ಮನನ್ನು ಮತ್ತು ಆತ್ಮನ ಸ್ವರೂಪವನ್ನು ಸರಿಯಾಗಿ ತಿಳಿದುಕೊಂಡರೆ ಮಾತ್ರ ಇವನ್ನೆಲ್ಲ ಭಿನ್ನ ಭಿನ್ನವಾಗಿ ನಾವು ಬೇರ್ಪಡಿಸಬಹುದು. ಅದಕ್ಕೆ ಸಹಾಯ ಆಗಲಿ ಅಂತಲೇ ಇಲ್ಲಿ ಪರಮಾತ್ಮನ ಪ್ರಕೃತಿಯನ್ನು 8 ವಿಧಗಳಲ್ಲಿ ನಾನಿದ್ದೇನೆ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಪಂಚಮಹಾಭೂತಗಳನ್ನು ಈ ಶರೀರದಲ್ಲಿ ಪಂಚ ಇಂದ್ರಿಯಗಳು ಪ್ರತಿನಿಧಿಸುತ್ತವೆ. ಈ ಪಂಚೇಂದ್ರಿಯಗಳು ಅಂದರೆ ಕಣ್ಣು, ಮೂಗು, ಬಾಯಿ, ಕಿವಿ ಮತ್ತು ಚರ್ಮ, ಈ ಪಂಚೇಂದ್ರಿಯಗಳು ಈ ಪಂಚಮಹಾಭೂತಗಳನ್ನು ಸಂಕೇತವಾಗಿ ಪ್ರತಿನಿಧಿಸಿದ್ರೆ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರಗಳ ಗುಣವನ್ನು ಅಜ್ಞಾನದಿಂದಾಗಿ ಇವು ಆತ್ಮನಲ್ಲಿ ಆರೋಪಿಸ್ತಾ ಹೋಗ್ತವೆ. ಅಂದರೆ ಪಂಚೇಂದ್ರಿಯಗಳು ವಿಷಯ ಪ್ರಪಂಚವನ್ನು ಗ್ರಹಿಸುವಂತಹ ಒಂದು ದ್ವಾರಗಳಾಗಿದ್ದಾವೆ. ಮನಸ್ಸು ಈ ಇಂದ್ರಿಯಗಳಲ್ಲಿ ಇರುವಂತಹ ಗ್ರಹಿಸುವಂತಹ ಶಕ್ತಿಯೇ ಈ ಮನಸ್ಸು. ಕಣ್ಣು ಏನು ನೋಡ್ತಾ ಇದೆ, ಕಿವಿ ಏನು ಕೇಳಿಸ್ಕೊಳ್ತಾ ಇದೆ ಅನ್ನುವಂಥ ಗ್ರಹಣ ಶಕ್ತಿ ಮನಸ್ಸಿಗಿದೆ. ಹೀಗೆ ಗ್ರಹಿಸಿದಂತಹ ಒಂದು ಸಂವೇದನೆ ಇದೆಯಲ್ವಾ, ಅದು ಸರಿಯೋ ತಪ್ಪೋ ಅನ್ನುವಂಥ ವಿವೇಚನೆ ಮಾಡುವಂಥದ್ದೇ ಬುದ್ಧಿ. ಈ ವಿವೇಚನೆಯೆಲ್ಲ ಮಾಡಿ ಪಡೆದಂತಹ ಬುದ್ಧಿ ಏನು ಮಾಡುತ್ತೆ, ಇವೆಲ್ಲವನ್ನ ಅನುಭವಿಸುವವನು ನಾನು ಎಂಬ ಈ ಕರ್ತೃತ್ವ ಭಾವನೆ ಇದೆಯಲ್ವಾ, ಅದೇ ಅಹಂಕಾರ. ನಿಜವಾಗಿ ಆದರೂ ಕೂಡ ಇವೆಲ್ಲವೂ ಜಡ ಸ್ವರೂಪದವು. ಇವುಗಳಿಗೆ ಪ್ರಪಂಚದಲ್ಲಿ ಸ್ವಂತವಾಗಿ ಉಳಿಯುವಂತಹ ಶಕ್ತಿ ಇಲ್ಲ. ಆದರೆ ಇವುಗಳಿಗೆಲ್ಲ ಶಕ್ತಿ ಪ್ರದಾನ ಮಾಡುವಂಥ ಒಂದು ಶಕ್ತಿ, ಪರಮೋಚ್ಚ ಶಕ್ತಿ ಇದೆ. ಆ ಪರಮೋಚ್ಚ ಶಕ್ತಿಯೇ ಆ ಭಗವಂತ. ಹಾಗಾಗಿ ಪುರುಷ ಪ್ರಕೃತಿಗಳ ಸಂಯೋಗವಾಗಿರುವಂತಹ ಈ ಪ್ರಪಂಚದ ಉತ್ಪತ್ತಿಗೆ ಕಾರಣವಾಗಿರುವಂತಹ ಆ ಮಹಾಮಹಿಮನ ಶಕ್ತಿಯನ್ನು, ಆ ಮಹಾಮಹಿಮನ ಸ್ವರೂಪವನ್ನು ಜಡವಾಗಿದ್ದರೂ ಕೂಡ ಚೈತನ್ಯದಿಂದ ತುಂಬಿಕೊಳ್ಳಬಹುದಾಗಿರುವಂಥ ಒಂದು ಅನನ್ಯತೆಯನ್ನು ಇಲ್ಲಿ ಭಗವಂತ ನಮ್ಮೆಲ್ಲರಿಗೂ ನಿರೂಪಿಸ್ತಾ ಇದ್ದಾನೆ. ಶರೀರದೊಂದಿಗೆ ಇರುವಂತಹ ಮನಸ್ಸು, ಬುದ್ಧಿಯೊಂದಿಗೆ ತಾದಾತ್ಮ್ಯ ಭಾವವನ್ನು ಬೆಳೆಸಿಕೊಂಡಾಗ ಮಾತ್ರ ಅದು ತನ್ನದೇನೂ ಇಲ್ಲ, ಎಲ್ಲವೂ ಕೂಡ ಭಗವದರ್ಪಿತ ಎಂಬ ಭಾವವನ್ನು ನಾವು ತಳೆದಾಗಲೇ ಭಗವಂತನಿಗೆ ಸದಾಕಾಲ ಹತ್ತಿರದಲ್ಲಿರುವಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ 8 ವಿಧವಾಗಿ ನಾನು ಈ ಪ್ರಪಂಚದಲ್ಲಿ ಇದ್ದೇನೆ ಎಂದು ಹೇಳುವಂತಹ ಈ ಶ್ಲೋಕಕ್ಕೆ ಮುದ್ದುರಾಮನ ಅದ್ಯಾವ ಪದ್ಯ ಸೂಕ್ತವಾಗತ್ತೆ ತಿಳಿಯೋಣ ಬನ್ನಿ. ಶ್ರುತಿಯಲ್ಲಿದ್ದರೆ ತಂತಿ 101 ಮುದ ಭಾವ, ಶ್ರುತಿಯಲ್ಲಿದ್ದರೆ ತಂತಿ 101 ಮುದ ಭಾವ, ಇಲ್ಲದಿರೆ ಮನ ಮಿಡಿವ ರಾಗದಲೆಯಲ್ಲಿ, ಬಿಗಿತ ಸಡಿಲತೆಯಿಂದ ತಂತು ಸುಖ ಈ ಎದೆಗೆ, ಬಿಗಿತ ಸಡಿಲತೆಯಿಂದ ತಂತು ಸುಖ ಈ ಎದೆಗೆ, ಬದುಕು ವೀಣೆಯ ನಾದ ಮುದ್ದು ರಾಮ, ಬದುಕು ವೀಣೆಯ ನಾದ ಮುದ್ದು ರಾಮ. ಈ ಬದುಕೊಂದು ವೀಣೆಯ ನಾದದಂತೆ ಸಾಕ್ತಾ ಇರಬೇಕು. ತಂತಿ 101 ಮುದಭಾವವನ್ನು ಮೀಟುತ್ತೆ. ಅದು ಒಂದು ಶ್ರುತಿಗೆ ತಂದುಕೊಂಡರೆ ಅದರಲ್ಲಿರುವಂಥ ರಾಗದ ಅಲೆ ಮನವನ್ನು ಮಿಡಿಸುತ್ತೆ. ಆದರೆ ಅದೇ ಒಂದು ತಂತಿಯ ಬಿಗಿತ ಸಡಿಲತೆ ಆಗಿಬಿಟ್ರೆ ಆ ಸುಖದ ಅಲೆ, ಆ ಶಬ್ದದ ಅಲೆ ಸುಖವನ್ನೆಂತೂ ತಂದೀತು. ಹಾಗಾಗಿ ವೀಣೆಯಂತೆ ಈ ಬದುಕು ಸಾಕ್ತಾನೇ ಇರಲಿ. ಆ ಮೂಲಕ 8 ಪ್ರಕೃತಿಯ ಅಂಶಗಳ ಮೂಲಕ ನಾವು ವೀಣೆಯಂಥ ಬದುಕನ್ನು ಸಾಗಿಸಬೇಕು ಅಂತ ಹೇಳಿ ಮುದ್ದುರಾಮನು ಕೂಡ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.